ಪ್ರಿಯ ವೀಕ್ಷಕರೇ, ನಾಗರತ್ನ ಕಿಚನ್ಗೆ ಸ್ವಾಗತ. ನಾನಿವತ್ತು ಮೊಳಕೆ ಕಟ್ಟಿದ್ದು ಹುರುಳಿಕಾಳು ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಮನೆಯಲ್ಲೇ ಸೋಕ್ ಮಾಡಿ ಮೊಳಕೆ ಕಟ್ಟಿರೋದು. ನಾನು ತಂದಿದ್ದಲ್ಲ ಹೊರಗಡೆಯಿಂದ. ನೀವು ಇದನ್ನು ಈಸಿಯಾಗಿ ಮಾಡ್ಕೋಬೋದು. 2 ಸಾರಿ 3 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನೀರು ಹಾಕಿ ನೆನೆ ಹಾಕ್ಬಿಟ್ಟು ಒಂದು 8 ಗಂಟೆ ತನಕ ಅದನ್ನು ರಾತ್ರಿ ಮಲಗೋವಾಗ ಇದನ್ನು ನೀರೆಲ್ಲ ಸೋರಿಸ್ಬಿಟ್ಟು ಅದನ್ನು ಕೆಲವರು ಬಟ್ಟೆಯಲ್ಲಿ ಕಟ್ತಾರೆ, ಕೆಲವರು ಹಿಂಗೆ ಪಾತ್ರೆಯಲ್ಲಿ ಕಟ್ತೀವಿ. ನಾವು ಈ ಪಾತ್ರೆಯಲ್ಲೇ ಮುಚ್ಚಿಟ್ಬಿಡ್ತೀವಿ ಚೆನ್ನಾಗಿ ನೀರೆಲ್ಲ ಬಸ್ಬಿಟ್ಟು. ಅದು ಮಾರನೆಗೆ ಒಂದೊಂದು ಸಾರಿ ಸಣ್ಣ ಮೊಳಕೆ ಬರುತ್ತೆ. ಆ ಥರನೂ ಬೇಕಾದ್ರೂ ಮಾಡ್ಬೋದು. ಇದು 2 ಡೇಸ್ ಆಗಿರೋದ್ರಿಂದ ಚೆನ್ನಾಗಿ ಈಗ ಮೊಳಕೆ ಬರುತ್ತೆ. ಅದನ್ನು ಮುಚ್ಚಿಟ್ಬಿಡ್ಬೇಕು. ಈ ರೀತಿ ಮೊಳಕೆ ಬರುತ್ತೆ. ಈರುಳ್ಳಿ ಮೊದಲಿಗೆ ಈರುಳ್ಳಿನ ಹಾಕ್ಬಿಟ್ಟೆ ನಾನು ಅದನ್ನು ಹುರಿಯೋದು. ಇದರಿಂದ ಫಸ್ಟು ಇದನ್ನು ದೊಡ್ಡ ದಪ್ಪ ಈರುಳ್ಳಿ ತೊಗೊಂಡು ಇದನ್ನು ಪಲ್ಸ್ ಮಾಡಲ್ಲ ಅಥವಾ ಇಲ್ಲದ್ರೆ ಮಿಕ್ಸಿಲೇ ಮಾಮೂಲಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಈ ಕುಕ್ಕರು ಬಿಸಿ ಆಗಲಿ. ನೀರಿರುವಾಗಲೇ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಿದ್ರೆ ಚಟ ಅನ್ನುತ್ತೆ. ಅದಕ್ಕೆ ಎಲ್ಲ ಪೂರ್ತಿ ನೀರೆಲ್ಲ ಸುಂಡೋದ್ಮೇಲೆ ಆವಾಗ ಎಣ್ಣೆ ಹಾಕಿದ್ರೆ ಸೌಂಡ್ ಬರಲ್ಲ. ಈಗ ಕಾದಿದೆ ಕುಕ್ಕರು. ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಏಕೆಂದರೆ ಇದನ್ನು ಮೊಳಕೆ ಕಟ್ಟಿದ ಹುರುಳಿಕಾಳನ್ನ ಹುರಿಬೇಕಲ್ಲ ಚೆನ್ನಾಗಿ. ಇದಕ್ಕೆ 3-4 ಸ್ಪೂನ್ ಹಾಕಿ ಟೇಸ್ಟು ಇರುತ್ತೆ. ಈಗ ಎಣ್ಣೆ ಕಾದಿದೆ. ಈ ರುಬ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈ ರೀತಿ ಟೇಸ್ಟ್ ಆಗಿರುತ್ತೆ ರುಬ್ಕೊಂಡಾಗ. ಈಗ ಇದನ್ನು ಹಾಕ್ತೀನಿ. ಈ ಪಲ್ಸ್ ಮೂಡಲ್ಲಿ ಹಾಕಿದಾಗ ಸ್ವಲ್ಪ ತರಕಾರಿ ಇರುತ್ತೆ. ಆ ರೀತಿ ಬೇಕಾದರೂ ಹಾಕ್ಬೋದು. ನಾನು ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ. ಸ್ವಲ್ಪ ನೀರಿನಂಶ ಹೋಗೋ ತನಕ, ಸ್ವಲ್ಪ ಅದರದ್ದು ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಇದ್ರ ಜೊತೆಗೆ ನೋಡಿ 1 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಎರಡನ್ನೂ ಚೆನ್ನಾಗಿ ಹೀಗೆ ಫ್ರೈ ಮಾಡಿ ಈರುಳ್ಳಿ ವಾಸನೆ ಸ್ವಲ್ಪ ಹೋಗೋ ತನಕ ಪರಿಮಳ ಬರುತ್ತೆ. ಆವಾಗ ಹುರುಳಿಕಾಳು ಹಾಕಬೇಕು. ಯಾವಾಗಲೂ ತಕ್ಷಣ ಹಾಕಬಾರ್ದು. ಅದ್ರ ಘಾಟು ಮತ್ತು ಅದ್ರ ವಾಸನೆ ಎಲ್ಲ ಹೋಗೋ ತನಕನೂ ಫ್ರೈ ಮಾಡಬೇಕು. ಈಗ ನೋಡಿ ಹುರುಳಿಕಾಳು ಹಾಕ್ತಾಯಿದ್ದೀನಿ ನಾನು. ಹೀಗೆ ಇದನ್ನು ಮೇಲೆ ಕೆಳಗೆ ಮಾಡಿ ಅದು ಸ್ವಲ್ಪ ಫ್ರೈ ಆಗಬೇಕು. ಇದು ಸಾಂಬಾರು ಕೂಡ ರುಚಿಕಟ್ಟಾಗಿರುತ್ತೆ. ತುಂಬ ಜನ ಇಷ್ಟಪಡ್ತಾರೆ ಇದನ್ನು. ನನಗೂ ತುಂಬ ಇಷ್ಟ ಇದೆ. ಬೇರೆ ಕಳೆಲ್ಲ ಮಿಕ್ಸ್ ಮಾಡಿದ್ರೇ ಬೇರೆ ಟೇಸ್ಟು. ಇದೊಂದೇ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ಫ್ರೈ ಮಾಡಿದ್ದೀನಿ. ಇದಕ್ಕೆ ನೀರು ಹಾಕ್ಬಿಟ್ಟು 3 ಕೂಗು ಕೂಗಿಸ್ತೀನಿ. ಅವಾಗ ಚೆನ್ನಾಗಿ ಬೆಂದು ಇರುತ್ತೆ. ತರಕಾರಿ ಒಟ್ಟಿಗೆ ಹಾಕ್ಬಿಟ್ಟಾಗ ಎಲ್ಲ ಸ್ಮ್ಯಾಶ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ ಕಾಳನ್ನ ಮೊದಲು 3 ವಿಷಲ್ ಕೂಗಿಸ್ಕೊಂಡು ಆಮೇಲೆ ತರಕಾರಿ ಹಾಕ್ತೀನಿ. ಈಗ ನಾನು ಕಾಳಿಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಆಮೇಲಿಂದ ಮಸಾಲೆ ಎಲ್ಲ ಹಾಕಿದ್ಮೇಲೆ ಪುನಃ ಸಾಲ್ಟ್ ಹಾಕಬೇಕು. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸಾಲ್ಟ್ ಹಾಕಿದ್ದೀನಿ. ಏಕೆಂದರೆ ಕಾಳಿಗೆ ಚೆನ್ನಾಗಿ ಉಪ್ಪಿಟ್ಕೊಂಡ್ರೆ ರುಚಿಯಾಗಿರುತ್ತೆ. ಆಮೇಲೆ ಹಾಕೋದ್ರಿಂದ ತರಕಾರಿಗಳಿಗೆ ಇದಕ್ಕೆಲ್ಲ ನೀಟಾಗಿ ಹಾಕಿದ್ಮೇಲೆ ಒಂದೊಂದ್ಸರಿ ಹಿಡಿಯಲ್ಲ. ಅದಕ್ಕೆ ಮುಂಚಿತವಾಗಿ ಇದನ್ನು ಸಾಲ್ಟ್ ಹಾಕ್ಕೊಳ್ಳಿ ಕಾಳು ಬೇಯಿಸುವಾಗಲೇ. ಕಾಳಿಗೆ ನೋಡಿ ಈಗ 3 ವಿಷಲ್ ಕೂಗಲಿ. ಈಗ ನೆಕ್ಸ್ಟ್ ನಾನು ರುಬ್ಕೋಬೇಕಾಗಿರೋದು ತೆಂಗಿನಕಾಯಿ ತುರಿ, 1 ಕಪ್ಪಷ್ಟು ಟೊಮೊಟೊ, ಒಂದು 2-3 ಪೀಸ್ ಚಕ್ಕೆ ಹಾಕಿದ್ದೀನಿ, ಏಲಕ್ಕಿ 3, ಶುಂಠಿ 1-2 ಇಂಚಷ್ಟು ಅದನ್ನು ಪೀಸ್ ಮಾಡ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಒಂದು 10-12, ಮತ್ತು 1 ಸ್ಪೂನಷ್ಟು ಗಸಗಸೆ ಜೊತೆಗೆ ಹಾಕ್ಕೊಂಡು ರುಬ್ಕೊಂಡ್ಬರ್ತೀನಿ. ಎಲ್ಲ ಹಸಿ ಮಸಾಲೆನೇ, ಉರಿಯಲ್ಲ. ನೋಡಿ 1 ಸ್ಪೂನಷ್ಟು ಗಸಗಸೆ. ಇದು ಟೇಬಲ್ ಸ್ಪೂನ್ ಅಲ್ಲ, ಮಾಮೂಲಿ ಸ್ಪೂನು. ಇದರಲ್ಲಿ 1-2 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ. ಮತ್ತು ಇದು ನಿಮಗೆ ಖಾರ ಎಷ್ಟು ಬೇಕು ಅಷ್ಟನ್ನು ನೀವು ಹಾಕ್ಕೋಬೋದು. ನಾವು 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ, 1 ಕಾಲು ಸ್ಪೂನು.
ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ನುಣ್ಣಗಿರಬೇಕು, ನೈಸ್ ಆಗಿರಬೇಕು. ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕಿ ರುಬ್ತೀನಿ. ನೀವು ಉಳ್ಳಿ ಮೊಳಕೆ ಕಾಳು ಸಾರಿಗೆ ನೀವು ಯಾವ ತರಕಾರಿ ಬೇಕಾದರೂ ಹಾಕೊಳ್ಳಿ, ಆದರೆ ಕೆಲವೊಂದು ತರಕಾರಿ ಮಾತ್ರ ಕಂಪಲ್ಸರಿ ಹಾಕಿದ್ರೇ ಅದು ತುಂಬ ರುಚಿಯಾಗೋದು. ಅದನ್ನು ನಾನು ಈ ಮಸಾಲೆ ರುಬ್ಕೊಂಬಂದ್ಮೇಲೆ ಹೇಳ್ತೀನಿ. ಅಷ್ಟೊಳಗೆ ಕುಕ್ಕರ್ ಕೂಡ ಕೂಗಿರುತ್ತೆ. 3 ವಿಷಲ್ ಕೂಗಿಸಿದ್ದೀನಿ. ಕೂಗಾದ್ಮೇಲೆ ತಣ್ಣಗಾಗಿದೆ. ಈಗ ನಾನು ಅದನ್ನು ತೆಗೆದು ಮುಚ್ಚಳ ತೆಗೆದು ತರಕಾರಿಗಳು ಮತ್ತು ಮಸಾಲೆ ಹಾಕೋದು ತೋರಿಸ್ತೀನಿ. ನೋಡಿ, ಇದು ಆಲೂಗೆಡ್ಡೆ. ಇದನ್ನು ಮತ್ತು ಈ ಬದನೆಕಾಯಿ ಎರಡನ್ನು ಹಾಕಿದ್ರೇ ತುಂಬ ಟೇಸ್ಟಿಯಾಗಿ ಬರೋದು. ನೀವು ಬೇರೆ ಯಾರು ತರಕಾರಿನೂ ಬೇಕಾದ್ರೆ ಜೊತೆನೆಲ್ಲ ಹಾಕ್ಕೊಳ್ಳಿ. ಅದು ಇವೆರಡನ್ನೇ ಹಾಕಿ ಮಾಡಿದ್ರೂ ತುಂಬ ರುಚಿಕರವಾಗಿರುತ್ತೆ. ಮಸಾಲೆ ಹಾಕಿ ಕೂಗಿಸ್ತೀನಿ. ಬಿಳಿ ಬದನೆಕಾಯಿ ಇದನ್ನು ನಾನು ಹೆಚ್ಚಿಬಿಟ್ಟು ನೀರಿಗೆ ಹಾಕಿದೆ. ಇಲ್ಲದಿದ್ರೆ ಕಪ್ಪಾಗುತ್ತೆ. ಅದರಿಂದ ಹೆಚ್ಚಿಬಿಟ್ಟು ನೀವು ಹೀಗೆ ನೀರಿಗೆ ಹಾಕ್ಬಿಟ್ಟು ಆಮೇಲಿಂದ ತೆಗೆದು ಸಾಂಬಾರ್ಗೆ ಹಾಕಿ. ನಾನೀಗ ಮಸಾಲೆ ರುಬ್ಕೊಂಬಂದಿರೋದನ್ನು ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಗಟ್ಟಿ ಇರಬೇಕು ಅಷ್ಟನ್ನು ನೀರು ಹಾಕ್ಕೊಳ್ಳಿ. ತೆಳುಗಿದ್ರೂ ಚೆನ್ನಾಗಿರುತ್ತೆ ಈ ಸಾಂಬಾರು. ಕೊನೆಯಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಬೇಕಾದರೆ ಹಸಿ ಇದ್ದರೆ ಅದನ್ನು ಹಾಕ್ಬೋದು. ಇದು ನಾನು ಈಗ ಕಸೂರಿ ಮೆಥಿ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಸಾಕು. ಇಷ್ಟು ತೊಗೊಂಡು ಹೀಗೆ ಕೈನಲ್ಲೇ ಈ ಥರ ಮಾಡಿಬಿಟ್ಟು ಹಾಕಿ, ಅವಾಗ ಅದ್ರ ರಸ ಎಲ್ಲ ಚೆನ್ನಾಗಿ ಸಾಂಬಾರಿಗೆ ಬರುತ್ತೆ. ಈಗ ನೋಡಿ, ಈಗ ಉಪ್ಪು ಇದಕ್ಕೆ ಇನ್ನು ಸ್ವಲ್ಪ ಉಪ್ಪು ಹಾಕಬೇಕು. ಆಗಲೇ ಉಪ್ಪು ಕಾಳಿಗೆ ಹಾಕಿದ್ನಲ್ಲ, ಈಗ ಸ್ವಲ್ಪ ಮಸಾಲೆ ಮತ್ತು ತರಕಾರಿ ಹಾಕಿರೋದ್ರಿಂದ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಆಮೇಲೆ ನೋಡ್ಕೊಳ್ಬೇಕಾದ್ರೆ ರುಚಿ ಕಮ್ಮಿ ಆದರೆ ಇನ್ನು ಸ್ವಲ್ಪ ಬೇಕಾದ್ರೆ ಆಮೇಲೆ ಹಾಕ್ಕೊಡಿ. ನೋಡಿ, ಈಗ ನಾನು ಲಿಡ್ ಮುಚ್ಚಿಬಿಟ್ಟು ವಿಷಲ್ ಹಾಕ್ಬಿಟ್ಟು ಒಂದು ಕೂಗಿಸ್ತೀನಿ. ಒಂದೇ ವಿಷಲ್ ಸಾಕು. ತರಕಾರಿನೂ ತಿನ್ನೋದಕ್ಕೂ ಸಿಗುತ್ತೆ. 2-3 ಕೂಗಿಸ್ತು ಅಂತಂದರೆ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ಅದಕ್ಕೆ ಒಂದು ಕೂಗೆ ಸಾಕು. ಒಂದು ವಿಷಲ್ ಕೂಗಲಿ. ಇದು ಈಗ ಒಂದು ವಿಷಲ್ ಕೂಗಿದೆ. ಕೂಗಿ ತಣ್ಣಗಾಗಿರೋದ್ರಿಂದ ತೆಗಿತಾ ಇದ್ದೀನಿ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಮೊದಲು ರುಬ್ಬಕ್ಕೆ ಹಾಕಿದ್ದೆ, ಕೊನೆಯಲ್ಲಿ ಹಾಕಿದಾಗ ಅದ್ರ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕಬೇಕು ಇನ್ನೊಂದು ಸ್ವಲ್ಪ. ಈಗ ನೋಡಿ ಹೇಗಾಗಿದೆ ಅಂತ. ಈ ರೀತಿ ಮಿಕ್ಸ್ ಮಾಡಿ ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಇದು ಮುದ್ದೆಗೆ, ಚಪಾತಿಗೆ, ದೋಸೆಗೆ ಯಾವುದಕ್ಕೆ ಬೇಕಾದ್ರೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಮೊಳಕೆ ಕಾಳು ಸಾಂಬಾರನ್ನ ನಾನು ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ. ನೋಡಿ, ಈ ರೀತಿ ಆಗಿದೆ. ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಹಾಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಆಗಿ, ಬೆಲ್ ಐಕಾನ್ ಕೂಡ ಒತ್ತಿ. ಮತ್ತೊಂದು ಬೇರೆ ಅಡುಗೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.